ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ತಿರುಗಿ ಭಾನುವಾರ. ದೇವರ ಮತ್ತೊಂದು ಆವರ್ತಿ ನಮ್ಮನ್ನು ಆತನ ವಾಕ್ಯವನ್ನು ಆನ್ಲೈನ್ ಮುಖಾಂತರವಾಗಿ ಸಾರುವಂತೆ ದೇವರು ಕೊಟ್ಟಂಥ ಒಂದು ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಆನ್ಲೈನ್ನಲ್ಲಿ ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ತಿಳಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಭಾನುವಾರ ದಿವಸ ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಯಜಮಾನನು ಇದ್ದನು, ಅವನಿಗೇನಿತ್ತು, ಒಂದು ತೋಟವಿತ್ತು. ಹಲ್ಲೆಲೂಯಾ. ಒಬ್ಬ ಯಜಮಾನನು ಇದ್ದನು, ಅವನಿಗೇನಿತ್ತು, ಒಂದು ತೋಟವಿತ್ತು. ಆ ತೋಟದಲ್ಲಿ ಆತನೇನು ಮಾಡ್ತಾ ಇದ್ದನು, ಮರಗಳನ್ನು ನೆಡ್ತಾ ಇದ್ದನು. ಅಲ್ಲಿ ಒಬ್ಬ ಆಳನಿಗಿಟ್ಟು ಆ ತೋಟವನ್ನು ನೋಡಿಕೊಂಡು ಆ ಮರವನ್ನು ಬೆಳೆಸುವುದಕ್ಕಾಗಿ ಆತನು ತೋಟವನ್ನು ಒಬ್ಬ ಆಳನ ಕೈ ಕೊಟ್ಟು ಅಲ್ಲಿ ಮರಗಳನ್ನು ಬೆಳೆಸುವಂಥದ್ದು ನಾವೇ ನೋಡ್ತೇವೆ. ಒಂದು ತೋಟದಲ್ಲಿ ಯಜಮಾನನೇನು ಮಾಡ್ತಾನೆ, ಒಂದು ಮರವನ್ನು, ಒಂದು ಅಂಜೂರದ ಮರವನ್ನು ಅಲ್ಲಿ ಬೆಳೆಸ್ತಾನೆ. ಒಂದು ಅಂಜೂರ ಮರವನ್ನು ಬೆಳೆಸಿದಾಗ ಅದರಲ್ಲಿ ಏನು ಮಾಡ್ತಾನೆ ಇವನು, ಒಂದು ಮೊದಲನೇ ವರ್ಷ ಬೆಳೆಸಿದಾಗ ಅದು ಬೆಳೆದು ನಿಂತಿದಾಗ ಏನು ಮಾಡ್ತಾನೆ, ಯಜಮಾನನು ಹೋಗಿ ಆ ಒಂದು ಅಂಜೂರ ಮರದಲ್ಲಿ ಆತನು ಫಲವನ್ನು ಹುಡುಕ್ತಾನೆ. ಯಾಕಂದರೆ ಒಂದು ತೋಟದಲ್ಲಿ ಅವನು ಒಂದು ಮರ ನೆಟ್ಟಿದ್ದಾರೆ, ಅದು ಅದರಿಂದ ಫಲ ಸಿಗಬೇಕು, ಅದರಿಂದ ನನಗೆ ಆದಾಯ ಆಗಬೇಕು, ನನಗೆ ಹಣ್ಣುಗಳು ಬರಬೇಕಂತ ಹೇಳಿ ಯಜಮಾನ ಏನು ಮಾಡ್ತಾನೆ, ಆ ತೋಟದಲ್ಲಿ ದ್ರಾಕ್ಷದ ಒಂದು ತೋಟದಲ್ಲಿ ಅಂಜೂರ ಮರವನ್ನು ನೆಡ್ತಾನೆ. ಮೊದಲನೇ ವರ್ಷ ನೋಡ್ತಾನೆ, ಅದರಲ್ಲಿ ಫಲ ಸಿಗದೇ ಇಲ್ಲ. ಎರಡನೇ ವರ್ಷ ಏನು ಮಾಡ್ತಾನೆ, ತಿರುಗಿ ಅದರಲ್ಲಿ ಫಲ ಹುಡುಕ್ತಾನೆ. ಆದರೂ ಎರಡನೇ ವರ್ಷ ಕೂಡ ಅದರಲ್ಲಿ ಫಲ ಕಾಣೋದಿಲ್ಲ. ಮತ್ತೆ ತಿರುಗಿ ಮೂರನೇ ವರ್ಷ ಏನು ಮಾಡ್ತಾನೆ, ಯಜಮಾನನು ಆ ದ್ರಾಕ್ಷಿ ತೋಟದಲ್ಲಿ ಹೋಗಿ ಆ ಮರದಲ್ಲಿ ಏನು ಮಾಡ್ತಾನೆ, ಹಣ್ಣು ಅಂದರೆ ಫಲ ಹುಡುಕ್ತಾನೆ. ತಿರುಗಿ ಆತನಿಗೆ ಅಲ್ಲಿ ಫಲ ಸಿಗೋದಿಲ್ಲ. ಹಾಗೇನಂತಾನಂದರೆ ಈ ಒಂದು ಆಳುಗೆ ಏನು ಹೇಳ್ತಾನೆ ಯಜಮಾನನು, ನೋಡು, ಇದಕ್ಕೆ ನಾನು ಮಾಡಿದ್ದೇನೆ, ಈ ಅಂಜೂರ ಮರ ನನ್ನ ತೋಟದಲ್ಲಿ ನೆಟ್ಟಿದ್ದೇನೆ. ಕಳೆದ 3 ವರ್ಷದಿಂದ ನಾನು ಏನು ಮಾಡ್ತಾ ಇದ್ದೇನೆ, ಇದರಲ್ಲಿ ನಾನು ಹಣ್ಣು ಹುಡುಕ್ತಾ ಇದ್ದೇನೆ. ಆದರೆ ಇದರಲ್ಲಿ ಒಂದು ಹಣ್ಣು ಸಿಗ್ತಾ ಇಲ್ಲ, ಒಂದು ಫಲ ನನಗೆ ಸಿಗ್ತಾ ಇಲ್ಲ. ಇದರಿಂದ ಈ ಭೂಮಿ ಬಂಜೆ ಆಗೋದು ಯಾಕ? ಇದರಿಂದ ಈ ಒಂದು ವೇಸ್ಟ್ ಆಗಿರುವಂಥ ಮರದಿಂದ ಈ ಸ್ಥಳ ಏನು ಮಾಡ್ತಾ ಇದೆ, ಫುಲ್ಲು ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಏನು ಮಾಡು, ಇದಕ್ಕೆ ನೀ ಏನು ಮಾಡು, ಕಡಿದು ಬಿಸಾಕು ಎಂಬುದಾಗಿ ಯಜಮಾನ ಏನು ಮಾಡ್ತಾನೆ, ತನ್ನ ಆಳಿಗೆ ಅಪ್ಪಣೆ ಕೊಡ್ತಾನೆ. ಆಗ ಆಳಂತಾನೆ, ಯಜಮಾನನೇ, ಈ 3 ವರ್ಷ ನೋಡಿದ್ದೀವಲ್ಲ, ಇದರಲ್ಲಿ ಫಲ ಬಂದಿಲ್ಲ ಅಂಥೇಳಿ, ಆದರೆ ನಾವೇನು ಮಾಡೋಣ, ಇನ್ನೊಂದು ವರ್ಷ ಇದಕ್ಕೆ ನಾವು ನೋಡೋಣ. ನನಗೇನು ಮಾಡಿ, ಇನ್ನೊಂದು ಸ್ವಲ್ಪ ಕಾಲ ಕೊಡಿ, ಇನ್ನೊಂದು ಸ್ವಲ್ಪ ಅವಕಾಶ ಕೊಡ್ರಿ, ಟೈಮ್ ಕೊಡಿರಿ. ನಾನೇನು ಮಾಡ್ತೀನಿ, ಈ ಒಂದು ಅಂಜೂರ ಮರದ ಸುತ್ತ ಏನು ಮಾಡ್ತೀನಿ, ನಾನು ಚೆನ್ನಾಗಿ ಅಗಿತೀನಿ. ಏನು ಮಾಡ್ತೀನಿ, ನಾನು ಒಳ್ಳೆ ಗೊಬ್ಬರ ಹಾಕಿ, ಒಳ್ಳೆ ನೀರು ಕೊಟ್ಟು, ಇದಕ್ಕೆ ಬೆಳಕು, ಬಿಸಿಲು ಎಲ್ಲ ಪ್ರತಿಯೊಂದನ್ನು ಅದಕ್ಕೆ ಕೊಟ್ಟು ಏನು ಮಾಡ್ತೀನಿ, ಇದಕ್ಕೆ ಇನ್ನೊಂದು ವರ್ಷ ನಾನು ಚೆನ್ನಾಗಿ ಬೆಳೆಸ್ತೇನೆ. ಒಂದು ವೇಳೆ ಇದು 1 ವರ್ಷ ಆದಮೇಲೆ ಇಷ್ಟು ಚೆನ್ನಾಗಿ ನಾನು ಗೊಬ್ಬರ ಕೊಟ್ಟು ಇದು ಚೆನ್ನಾಗಿ ಪೋಷಿಸಿ ಇದಕ್ಕೆ ಬೆಳೆಸಿದ್ರು ಕೂಡ ನೆಕ್ಸ್ಟ್ ಬರುವಂಥ ವರ್ಷದಲ್ಲಿ ಇದು ಫಲ ಕೊಡದೇ ಇರುವಾಗ ಇದಕ್ಕೇನು ಮಾಡಿ, ನೀವು ಕಡಿದು ಹಾಕಿ, ಅದಕ್ಕೆ ಸದ್ಯದಲ್ಲಿ ಏನು ಮಾಡಿ, ಇದಕ್ಕೆ ಬಿಟ್ಬಿಡಿ ಎಂದು ಆ ಯಜಮಾನನಿಗೆ ಆಡು ಹೇಳ್ತಾನೆ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೊಂದು ತೋಟದಲ್ಲಿ ಮರ ನೆಟ್ಟಿದ್ದಾರೆ, ಅಥವಾ ನಮ್ಮ ಮನೆ ಮುಂದೆ ನಾವು ಒಂದು ಮರ ಹಚ್ಚಿದರೆ ಏನು ಮಾಡ್ತೇವೆ, ಅದರಿಂದ ನಮಗೆ ಒಳ್ಳೆ ನೆರಳು ಬರಬೇಕು. ಮತ್ತು ಅದು ಆ ಒಂದು ಮರ ನೆಟ್ಟಿದಾಗ ಅದರಲ್ಲಿ ಕಾಯಿಗಳಾಗಬೇಕು, ಅದರಲ್ಲಿ ಹಣ್ಣುಗಳು ಆಗಬೇಕು, ಅದರಿಂದ ನಮ್ಗೆ ಒಳ್ಳೆ ಫಲ ಬರಬೇಕು ಅಂತ ಹೇಳಿ ನಾವೇನು ಮಾಡ್ತೇವೆ, ಮರ ಹಾಕ್ತೀವಿ. ಒಂದು ಮರ ಹಚ್ಚಿಬಿಟ್ಟು ಅದರಿಂದ ಏನು ಲಾಭ ಪಡೆದೇ ಇರೋದಿಲ್ಲ ರೀ. ಒಂದು ಕೆಲಸ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಲಾಭ ಪಡಬೇಕು, ಆದರೆ ನಮ್ಗೆ ಲಾಭ ಆಗಬೇಕು, ನಮ್ಗೆ ಶುಭ ಆಗಬೇಕಂತ ನಾವು ಅಪೇಕ್ಷೆ ಪಡ್ತೇವೆ ರೀ. ಅದೇ ರೀತಿಯಲ್ಲಿ ಯಜಮಾನನ ಏನು ಮಾಡಿದನು, ಆ ದ್ರಾಕ್ಷ ತೋಟದಲ್ಲಿ ಅಂಜೂರ ಮರ ಹಾಕಿದಾಗ, ಅದು ಮರ ಹೆಚ್ಚಿದಾಗ ಆತನಿಗೆ ಅದರಲ್ಲಿ ಫಲ ಕಾಣಲೇ ಇಲ್ಲ ರೀ. ಅದಕ್ಕೆ ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಕೂಡ ಅದೇನಾಗಿತ್ತು, ಫಲ ಕೊಡದೆ ಇರುವಂಥ ಮರ ಆಗಿತ್ತು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಇಲ್ಲಿ ಆ ಯಜಮಾನನಂದ್ರೆ ಯಾರು ನೋಡ್ತೇವೆ, ಅದು ದೇವರಾಗಿರ್ತಾರೆ. ಹಲ್ಲೆಲೂಯಾ. ಆ ದ್ರಾಕ್ಷ ತೋಟ ಅಂದರೆ ಯಾವುದು, ಈ ಲೋಕ ಆಗಿರುತ್ತೆ. ಆ ಮರ ಅಂದರೆ ಯಾರು,
ನಾನು ನೀನಾಗಿರ್ತೇವೆ. ಹಲ್ಲೆಲೂಯಾ. ಮರ ಅಂದರೆ ನಾನು ನೀನು. ಹಲ್ಲೆಲೂಯಾ. ಸೊ ಅದನ್ನು ಬೆಳೆಸುವಂಥವ್ರು, ಅದನ್ನು ಪೋಷಿಸುವಂಥವ್ರು ಯಾರು? ಆಳಂದರೆ ಯಾರು? ದೇವರ ಸೇವಕರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವ ರೀತಿ ಒಂದು ಆಫ್ಟರ್ ಆಲ್ ಮರ ಅದು ಹಣ್ಣು ಕೊಡಲಿಲ್ಲ ಅಂದರೆ, ಅದು ಫಲ ಬಿಡೋದಿಲ್ಲ ಅಂದಮೇಲೆ ನಾವೇನು ಮಾಡ್ತೀವಿ? ಇದರಿಂದ ಈ ಒಂದು ಸ್ಥಳ, ಈ ನೆಲ ಯಾಕೆ ಬಂಜೆ ಆಗಬೇಕು, ಯಾಕೆ ವೇಸ್ಟ್ ಆಗಬೇಕು ಅಂಥೇಳಿ ಇದು ಇಷ್ಟು ಆ ಜಾಗ ಏನು ಮಾಡ್ತಾ ಇದೆ? ವೇಸ್ಟ್ ಮಾಡ್ತಾ ಇದೆ ಅಂಥೇಳಿ ಅದು ಫಲ ಕೊಡದೇ ಇರುವಾಗ ನಾವು ಏನು ಮಾಡ್ತೀವಿ? ಅದಕ್ಕೆ ಕಡ್ದಾಕ್ತೀವಿ ರೀ. ಅದೇ ರೀತಿ ಇವತ್ತು ದೇವರು ನಮಗೆ ಈ ಲೋಕದಲ್ಲಿ ಕಳಿಸಿದಾಗ ನಾವೇನು ಮಾಡಬೇಕು? ಫಲ ಕೊಡುವರಾಗಿರ್ಬೇಕ್ರಿ. ಹಲ್ಲೆಲೂಯಾ. ಇವತ್ತು ನಾವು ಆ ದ್ರಾಕ್ಷೆ ಬಳ್ಳಿ ಅಂತೆ ನಾವು ನೋಡೋಕೆ ಹಚ್ಚು ಹಸಿರಾಗಿತ್ತು. ದ್ರಾಕ್ಷ ಒಂದು ತೋಟದಲ್ಲಿ ಅಂಜೂರ ಮರ, ಅದರಲ್ಲಿ ಆ ಹಚ್ಚು ಹಸಿರಾಗಿತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ದೂರಿ ನೋಡಿದ್ರೆ ಇದರಲ್ಲಿ ಎಷ್ಟು ಹಣ್ಣಿದೆ ಎಂಬುದಾಗಿ ಅನಿಸ್ತಿತ್ತು. ಅದ್ರ ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ಒಂದು ಹಣ್ಣು ಸಿಗಲಿಲ್ಲ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಈ ಲೋಕಕ್ಕೆ ಕಳಿಸಿ ಆತನೇನು ಮಾಡಿದ್ದಾನೆ? ನಮಗೆ ಉನ್ನತವಾದ ಆಶೀರ್ವಾದ ಮಾಡಿದ್ದಾರೆ. ಸೊ ನಾವು ಆ ಮರದಂತೆ ಹಚ್ಚು ಹಸಿರಾಗಿ ಇರುವಂತೆ ದೇವರೇನು ಮಾಡಿದ್ದಾರೆ? ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ದೇವರಿಗೆ ನಂಬ್ಕೊಂಡಿರುವಾಗ ಸೊ ದೇವರಿಗೆ ನಾವು ಏನು ಮಾಡಬೇಕು? ಫಲ ಕೊಡುವರಾಗಿರಬೇಕು. ನಾವು ದೇವರಿಗೆ ಸಾಕ್ಷಿ ಮಕ್ಕಳಾಗಿ ಬದುಕಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಇವತ್ತು ನಾವು ದೇವರಿಗೆ ನಂಬ್ಕೊಂಡಿದ್ದಾಗ ಸೊ ಏನು ಮಾಡ್ತೀವಿ? ಕೇವಲ ಒಂದು ಮೇಲಿನ ನೋಟಕ್ಕಾಗಿ ನಾವು ದೇವರಲ್ಲಿ ಇರ್ತೀವಿ, ಆದರೆ ನಾವು ಫಲ ಕೊಡೋದೇ ಇರ್ತೀವಿ. ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ಫಲ ಕೊಡದೆ ಇರುವಂಥರಾಗಿರ್ತೀವಿ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೂಡ ಇವತ್ತು ನಾನು ದೇವ್ರಿಗೆ ನಂಬ್ಕೊಂಡು ಸೊ ದೇವರ ವಾಕ್ಯದಲ್ಲಿ ನಾನು ಚೆನ್ನಾಗಿ ಬೆಳೆಯಲಿಲ್ಲ ಅಂದರೆ, ಸೊ ನಾನು ದೇವ್ರಿಗೆ ನಂಬ್ಕೊಂಡು ಸೊ ಅನೇಕ ಜನರಿಗೆ ದೇವರ ರಕ್ಷಣೆ ಮಾರ್ಗದಲ್ಲಿ ನಾನು ನಡೆಸಲಿಲ್ಲ ಅಂದ್ರೆ, ಸೊ ದೇವರು ಏನು ಮಾಡ್ತಾರೆ? ನಮಗೂ ಕೂಡ ಏನು ಮಾಡ್ತಾರೆ? ಆ ಒಂದು ಮರಕ್ಕೆ ಯಾವ ರೀತಿ ಕಡ್ದಾಕಂತ ಹೇಳಿದಾರೋ ಅದೇ ರೀತಿ ನಮಗೇನು ಮಾಡ್ತಾರೆ? ಈ ಭೂಮಿಯಿಂದ ನಮಗೆ ಏನು ಮಾಡ್ತಾರೆ? ತೆಗೆದಾಕು ಅಂಥೇಳಿ ಹೇಳ್ತಾರೆ. ಆಗ ಇವತ್ತು ಆ ಒಂದು ಯಾವ ರೀತಿ ಆ ಯಜಮಾನನು ಆಳಿಗೆ ಹೇಳಿದಾಗ ಆಳೇನು ಮಾಡ್ತಾನೆ? ಇನ್ನೊಂದು ವರ್ಷ ಟೈಮ್ ಕೊಡಿ ಯಜಮಾನ, ನಾನು ಇದಕ್ಕೆ ಏನು ಮಾಡ್ತೀನಿ? ಚೆನ್ನಾಗಿ ಅಗದಿ ಗೊಬ್ಬರ ಹಾಕಿ ಇದಕ್ಕೆ ಚೆನ್ನಾಗಿ ಬೆಳೆಸ್ತೀನಿ ಅಂತಾನೆ. ಹಲ್ಲೆಲೂಯಾ. ಅಂದರೆ ದೇವರ ಸೇವಕರು ಏನಾಗಿದ್ದಾರೆ? ಅವರು ಆಳು ಯಾರ್ಯಾರು? ಆಳಂದ್ರೆ ಯಾರು? ದೇವರ ಸೇವಕರೇ. ಇವತ್ತು ನಮ್ಮ ದೇವರ ವಾಕ್ಯ ಚೆನ್ನಾಗಿ ನಮ್ಮ ಹೃದಯದಲ್ಲಿ ಬಿದ್ದರೂ ಕೂಡ ನಾವು ಚೆನ್ನಾಗಿ ನಾವು ದೇವರಲ್ಲಿ ಬೆಳೀತಾ ಇಲ್ಲ ಅಂದಾಗ ಸೊ ದೇವರು ಒಂದು ತನ್ನ ಸೇವಕರಿಗೆ ಹೇಳ್ತಾರೆ, ನೋಡು ಈ ವ್ಯಕ್ತಿ ನಿನ್ನ ಹತ್ರನ ಕಳಿಸ್ತಾ ಇದ್ದೀನಿ, ಸೊ ಇವನಿಗೆ ನೀ ದೇವ್ರ ವಾಕ್ಯ ಹೇಳ್ತಾ ಇದೀಯಾ, ಈತನಿಗೆ ಪ್ರಾರ್ಥನೆ ಮಾಡ್ತಾ ಇದೀಯಾ, ಆದರೂ ಕೂಡ ಇವನು ಸಾಕ್ಷಿಯಾಗಿ ಬದುಕ್ತಾ ಇಲ್ಲ. ಸೊ ಅನೇಕ ಜನರಿಗೆ ಈತನು ಆಶೀರ್ವಾದಕಾರಿ ಇರ್ತಾ ಇಲ್ಲ ಅಂಥೇಳಿ ಸೊ ದೇವರು ಕೂಡ ಏನು ಮಾಡ್ತಾರೆ? ತನ್ನ ಸೇವಕರಿಗೆ ಕೇಳ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಆ ಒಂದು ದೇವರ ಸೇವಕರ ಹತ್ರ ದೇವರೊಬ್ಬ ವ್ಯಕ್ತಿ ಕಳಿಸಿದ್ರೆ ಆ ಒಂದು ಲೆಕ್ಕ ಯಾರ ಹತ್ರ ಕೇಳ್ತಾರೆ? ದೇವರು ಆತನ ಸೇವಕರ ಹತ್ರ ಕೇಳ್ತಾರೆ. ನೋಡು ಈ ಮನುಷ್ಯ, ಈ ನನ್ನ ಮಗಳು, ಈ ನನ್ನ ಮಗನು ಎಷ್ಟೈದು ದಿನ ನಾನು ನಂಬ್ಕೊಂಡಿದ್ದಾನೆ. ಸೊ ದೇವರಿಗೆ ನನಗೆ ನಂಬ್ಕೊಂಡು ಇವತ್ತು ಈತನ ಆಲೆಗೆ ಬರ್ತಾ ಇದ್ದಾನೆ, ಆದರೂ ಕೂಡ ಈತನಲ್ಲಿ ಏನೂ ಬದಲಾವಣೆ ಆಗ್ತಾ ಇಲ್ಲ, ಈತನಲ್ಲಿ ಯಾವುದು ಚೇಂಜಸ್ ಆಗ್ತಾ ಇಲ್ಲ, ಈತನಿಗಿರುವಂಥ ಕೆಟ್ಟ ಗುಣಗಳು ಬಿಡ್ತಾ ಇಲ್ಲ ಅಂಥೇಳಿ ಸೊ ದೇವರು ಏನು ಮಾಡ್ತಾನೆ? ತನ್ನ ಸಾಸನಿಗೆ, ತನ್ನ ಸೇವಕರಿಗೆ ದೇವರು ಕೇಳ್ತಾರೆ. ಯಾವ ರೀತಿ ಆ ಒಂದು ಮರ, ಅಂಜೂರದ ಮರ, ಅದು ದೇವರು ದ್ರಾಕ್ಷಿ ತೋಟದಲ್ಲಿ ನೆಟ್ಟಿದಾಗ ಯಜಮಾನನು ಅದು ಫಲ ಹುಡುಕುವಾಗ ಅದು ಫಲ ಸಿಗಲೇ ಇಲ್ಲ ಅದರಲ್ಲಿ. ಆಗ ಇದು ಫಲ ಕೊಡ್ತಾನೆ ಇಲ್ಲ, ಇದಕ್ಕೇನು ಮಾಡು? ಕಡ್ದು ಹಾಕು ಅಂಥೇಳಿ ಆ ಆಳಿಗೆ ಅಪ್ಪಣೆ ಕೊಡ್ತಾರೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ದ್ರಾಕ್ಷ ತೋಟ ಅಂದರೆ ಈ ಲೋಕ, ಆ ಯಜಮಾನನೆಂದರೆ ನನ್ನ ನಿನ್ನ ದೇವರಾಗಿರುವ ಯೇಸು ಕ್ರಿಸ್ತನು, ಆಳಂದರೆ ದೇವರ ಸೇವಕರು. ಇವತ್ತು ಒಂದು ವೇಳೆ ನಾವು ದೇವರಿಗೆ ನಂಬ್ಕೊಂಡು ನಾವೇನು ಮಾಡಬೇಕು? ಫಲ ಕೊಡುವರಾಗಿರಬೇಕು. ಯೇಸು ಕ್ರಿಸ್ತ ನಂಬ್ಕೊಂಡು ನಾವು ದೇವರಲ್ಲಿ ಉನ್ನತ ಬೆಳಿಬೇಕು. ನಾವು ದೇವ್ರಿಗೆ ನಂಬ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇನ್ನೊಬ್ಬರಿಗೆ ಏನು ಮಾಡಬೇಕು? ನಾವು ದೇವ್ರ ವಾಕ್ಯ ಸಾರಬೇಕು. ಅನೇಕ ಜನರಿಗೆ ನಾವು ದೇವ್ರ ಕಡೆ ತಿರುಗಿಸ್ಕೋಬೇಕು. ಅಂದರೆ ದೇವ್ರ ವಾಕ್ಯ ಹೇಳ್ತದೆ ನಾವು ಫಲವಂತವರಾಗಿರ್ಬೇಕು ರೀ. ಬರೀ ನಾವು ನಂಬ್ಕೊಂಡಿದ್ದಲ್ಲ, ನಾವು ನಂಬ್ಕೊಂಡಿದ್ದಾಗ ಸೊ ದೇವರ ಆಶೀರ್ವಾದ ನಾವು ಪಡೆದುಕೊಳ್ಳುವಾಗ ನಾವೇನು ಮಾಡಬೇಕು? ನಮ್ಮ ಮನೆಯವರಿಗೂ ಕೂಡ ದೇವರ ಕಡೆ ತಿರುಗಿಸ್ಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ನಾವೇನು ಮಾಡಬೇಕು? ದೇವರು ನಮಗೆ ಕೊಟ್ಟಂಥ ಆಶೀರ್ವಾದ, ದೇವರು ನಮಗೆ ಕೊಟ್ಟಂಥ
ಆ ವರಗಳು. ಸೊ ದೇವರು ನಮಗೆ ಕೊಟ್ಟ ರಕ್ಷಣೆ ಏನು ಮಾಡಬೇಕು, ನಾವು ಇನ್ನೊಬ್ಬರಿಗೆ ಹೇಳಿ ದೇವರ ಕಡೆ ತಿರುಗಿಸಿ ನಾವು ಫಲ ಕೊಡುವರಾಗಿರಬೇಕು. ಒಂದು ವೇಳೆ ಇವತ್ತು ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ, ನಾವು ದೇವರಿಗೆ ನಂಬ್ಕೊಂಡಿದ್ದೆವು, ಸೊ ದೇವರ ಮಗನಾಗಿ ದೇವರ ಮಗಳಾಗಿ ಇವತ್ತು ಚರ್ಚಿಗೆ ಹೋಗ್ತಾ ಇದ್ದೀವಿ, ಸೊ ದೇವರ ವಾಕ್ಯ ಕೇಳ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಸೊ ಆದರೂ ಕೂಡ ನಮ್ಮ ಗುಣಗಳು ಬಿಡ್ತಾ ಇಲ್ಲ, ನಮ್ಮ ಚಟಗಳು ಬಿಡ್ತಾ ಇಲ್ಲ ಅಂದಾಗ ಸೊ ದೇವರು ಕೂಡ ಏನು ಮಾಡ್ತಾರೆ, ನನಗೂ ನಿನಗೂ ವಿಷಯದಲ್ಲಿ ತನ್ನ ಸೇವಕರಿಗೆ ಕೇಳ್ತಾರೆ, ನೋಡು ನನ್ನ ಮಗ ನನ್ನ ಮಗಳು ಎಷ್ಟು ದಿವಸ ಆಯಿತು ಪ್ರಾರ್ಥನೆ ಬರ್ತಾ ಇದ್ದಾನೆ, ದೇವರ ವಾಕ್ಯ ನನ್ನ ವಾಕ್ಯ ಕೇಳ್ತಾ ಇದ್ದಾನೆ, ಆದರೆ ಈತನಿಗಿರುವಂಥ ಆ ಒಂದು ಗುಣಗಳು ಬಿಡ್ತಾ ಇಲ್ಲ, ಈತನು ಚೆನ್ನಾಗಿ ನನ್ನ ಮಾರ್ಗದ ನಡೀತಾ ಇಲ್ಲ. ಸೊ ದೇವರ ವಾಕ್ಯ ಕೇಳ್ತಾ ಇದ್ದಾನೆ, ಒಂದು ಕಿವಿನಿಂದ ಇನ್ನೊಂದು ಕಿವಿಯಿಂದ ಬಿಡ್ತಾ ಇದ್ದಾನೆ, ಅಂದರೆ ಇವನು ಫಲ ಕೊಡ್ತಾ ಇಲ್ಲ, ಈತನು ತನ್ನ ಒಂದು ಕೆಟ್ಟ ಮಾತಾಡ್ತಾ ಇದ್ದಾನೆ, ಅವ್ನು ಬಿಡ್ತಾ ಇಲ್ಲ, ಈತನಲ್ಲಿ ಹೊಟ್ಟೆ ಕಿಚ್ಚಿದೆ, ಆ ಹೊಟ್ಟೆ ಕಿಚ್ಚು ತೆಗಿತಾ ಆಗ್ತಾ ಇಲ್ಲ, ಅಸೂಯೆ ಪಡ್ತಾನೆ, ಸೊ ಅನೇಕ ನಿಂದಿಸ್ತಾನೆ, ಹಂಗಿಸ್ತಾನೆ ಮತ್ತು ಅನೇಕರಿಗೆ ಕೆಟ್ಟದ್ದು ಬಯಸ್ತಾನೆ. ಇವತ್ತು ಇವೆಲ್ಲ ಗುಣಗಳು ಏನು ಮಾಡ್ತಾನೆ, ನೀವು ತೆಗೆದು ಹಾಕ್ತಾ ಇಲ್ಲ. ಚರ್ಚಿಗೆ ಬರ್ತಾ ಇದ್ದಾನೆ, ಆಲೆಗೆ ಬರ್ತಾ ಇದ್ದಾನೆ, ನನ್ನ ವಾಕ್ಯ ಕೇಳ್ತಾ ಇದ್ದಾನೆ, ಆದರೂ ಇವನು ಬದಲಾಗ್ತಾ ಇಲ್ಲ ಅಂಥೇಳಿ ಸೊ ದೇವರು ಏನು ಮಾಡ್ತಾನೆ, ತನ್ನ ದೇವರ ಸೇವಕರಿಗೆ ಆತನ ದಾಸರಿಗೆ ಕೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನೀನು ದೇವರ ಆಲಯಕ್ಕೆ ಹೋಗಿ ಸೊ ದೇವರು ಕೇಳಿದಂಥ ವಾಕ್ಯಗಳು, ನೀನು ದೇವರ ಸೇವಕರ ಮುಖಾಂತರ ಕೇಳುವಂಥ ವಾಕ್ಯಗಳು ಕೇಳಿ ನೀನು ಬದಲಾಗಲಿ ಅಂದರೂ ಕೂಡ ದೇವರು ಏನು ಮಾಡ್ತಾರೆ, ಆತನ ದಾಸರಿಗೆ ಹೇಳ್ತಾರೆ. ಆಗ ದಾಸ ಹೇಳ್ತಾರೆ, ನಾನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು ಗುರುವೇ ಯೇಸುವೆ, ನಾನು ಮಾಡ್ತೀನಿ, ಈ ವ್ಯಕ್ತಿಗೆ ಏನು ಮಾಡ್ತೀನಿ, ನಾನು ಚೆನ್ನಾಗಿ ದೇವರ ವಾಕ್ಯ ಇನ್ನು ಹೃದಯದಲ್ಲಿ, ಈತನ ಹೃದಯದಲ್ಲಿ ಆಳವಾಗಿ ಬಿತ್ತಿ ಇವನಿಗೆ ಏನು ಮಾಡ್ತೀನಿ, ನಾನು ಚೆನ್ನಾಗಿ ದೇವರ ವಾಕ್ಯದಲ್ಲಿ ಬೆಳೆಸ್ತೇನೆ. ಒಂದು ವೇಳೆ ಈತನು ಆ ದೇವರ ವಾಕ್ಯದಲ್ಲಿ ಏನು ಚೆನ್ನಾಗಿ ಬೆಳೆಯಲಿಲ್ಲ ಅಂದರೆ ಏನು ಮಾಡಿರ್ತಾನಿಗೆ, ನೀನು ಆವಾಗ ಬೇಕಾಗಿರುವಂಥದ್ದನ್ನು ಮಾಡು, ಆವಾಗ ಇವನಿಗೆ ನಿನ್ನ ಒಂದು ಲೋಕದಿಂದ ತೆಗೆದುಹಾಕು ಅಂತೇಳಿ ಆ ದೇವರ ಸೇವಕರು ಕೂಡ ಏನು ಮಾಡ್ತಾರೆ, ದೇವರಿಗೆ ಹೇಳ್ತಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ದ್ರಾಕ್ಷಿ ತೋಟ ಎಂಬ ಈ ಜೀವನದಲ್ಲಿ, ಲೋಕದಲ್ಲಿ ಇವತ್ತು ದೇವರು ನಮಗೆ ಒಂದು ಸೃಷ್ಟಿ ಮಾಡಿ ಅಂಜೂರ ಮರದ ಹಾಗೆ ನಮಗೆ ನೆಟ್ಟು ಇವತ್ತು ನಮಗೆ ಇನ್ನೊಂದು ಏನು ಬಯಸ್ತಾ ಇದ್ದಾರೆ, ಆತನ ಫಲ ಬಯಸ್ತಾ ಇದ್ದಾನೆ. ಅಂದ್ರೆ ನಾವು ದೇವರಿಗೆ ನಂಬಿಕೊಂಡು ನಮ್ಮ ಜೀವನದಲ್ಲಿರುವಂಥ ಎಲ್ಲ ಒಂದು ಕೆಟ್ಟತನ ಬಿಡಬೇಕು, ನಮ್ಮ ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆಗಳು, ನಮ್ಮ ಹೊಲಸು ಮಾತಾಡುವಂಥದ್ದು ಮತ್ತು ದುರ್ಗುಣ, ದುರಾಶೆ ಇವೆಲ್ಲ ನಾವು ಬಿಟ್ಕೊಡ್ಬೇಕು. ಇವೆಲ್ಲ ಬಿಟ್ಕೊಟ್ಟು ನಾವೇನು ಮಾಡಬೇಕು, ಫಲ ಕೊಡುವರಾಗಿರ್ಬೇಕಂತ ಹೇಳಿ ದೇವರು ಆಸೆ ಪಡ್ತಾರೆ. ಸೊ ವಾರ ನೋಡ್ತಾರೆ, ಈ ವಾರ ಬಂದರೂ ಚೇಂಜ್ ಆಗ್ತಾಯಿಲ್ಲ, ಮುಂದಿನ ವಾರ ಬಂದರೂ ಚೇಂಜ್ ಆಗ್ತಾಯಿಲ್ಲ, ಮುಂದಿನ ತಿಂಗಳು ಬಂದರೂ ಚೇಂಜ್ ಆಗ್ತಾಯಿಲ್ಲ, ಮುಂದಿನ ವರ್ಷ ಭೀ ಸೊ ದೇವ್ರು ನೋಡ್ತಾ ಇದ್ದಾನೆ. ಸೊ ನಾವು ಚೇಂಜ್ ಆಗ್ತಾಯಿಲ್ಲ ಅಂದ್ರೆ ದೇವ್ರು ಏನು ಮಾಡ್ತಾರೆ, ತನ್ನ ಸೇವಕರಿಗೆ ಅಪ್ಪಣೆ ಕೊಡ್ತಾರೆ. ಹಲ್ಲೆಲೂಯಾ. ಯಾವ ರೀತಿ ಆ ದ್ರಾಕ್ಷ ತೋಟದಲ್ಲಿ ಅಂಜೂರದ ಮರ ಒಂದು ಹಣ್ಣು ಅದು ಫಲ ಕೊಡದಿರುವಾಗ ಇದರಿಂದ ಭೂಮಿ ಬಂಜರಾಗಬೇಕು, ಇದಕ್ಕೇನು ಮಾಡ ನೀನು ಕಡ್ದಾಕಂತ ಅಪ್ಪಣೆ ಕೊಟ್ಟರು. ಅದಕ್ಕೆ ಆ ದಾಸನು ಆಳೇನು ಹೇಳಿದನು, ಇನ್ನೊಂದು ವರ್ಷ ನೋಡೋಣ ಅಂಥೇಳಿ ಅದಕ್ಕೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳಿದನು. ಈಗ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಕೂಡ ಸೊ ದೇವರ ಆಲಯಕ್ಕೆ ಹೋಗ್ತಾ ಇದೆಯಾ, ದೇವರ ವಾಕ್ಯ ಕೇಳ್ತಾ ಇದೆಯಾ, ಪ್ರಾರ್ಥನೆ ಮಾಡಿಸ್ಕೋತಾ ಇದೆಯಾ, ಇವತ್ತು ನೀನು ಬದಲಾಗಲಿಲ್ಲ ಅಂದರೆ ಸೊ ದೇವರು ನಿನ್ನ ವಿಷಯದಲ್ಲಿ ದೇವರ ಸೇವಕರಿಗೆ ಮಾತಾಡ್ತಾರೆ. ಅದಕ್ಕೆ ಇವತ್ತು ಸೇವಕರು ನಿನ್ನ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನೀನು ಇನ್ನು ಬದುಕ್ತಾ ಇದೆಯಾ, ಇವತ್ತು ನೀನು ಅನೇಕ ಕೆಟ್ಟತನ ಮಾಡಿ ಪಾಪ ಮಾಡಿ ಜೀವಿಸ್ತಾ ಇದೆಯಾ ಅಂದರೆ ದೇವರು ತನ್ನ ಸೇವಕರ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನಗೆ ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ತಾತನ ದಾಸನು ಪ್ರಾರ್ಥನೆ ಕೇಳಿ, ದೇವರೇ ಈ ವ್ಯಕ್ತಿಗೆ ಇನ್ನೂ ಒಂದು ಚಾನ್ಸ್ ಕೊಡು, ದೇವರೇ ಈ ವ್ಯಕ್ತಿಗೆ ಇನ್ನೂ ಒಂದು ಚಾನ್ಸ್ ಕೊಡು, ಅವನಿನ್ನ ಚೆನ್ನಾಗಿ ನಿನ್ನ ವಾಕ್ಯ ಹೇಳ್ತೀನಿ, ಚೆನ್ನಾಗಿ ನಿನ್ನ ವಾಕ್ಯ ಉಪದೇಶ ಮಾಡ್ತೀನಿ, ಆತ ನಿನ್ನ ವಾಕ್ಯದಲ್ಲಿ ಬೆಳೆಸ್ತೀನಿ, ಅವನ ಫಲ ಕೂಡ ಮಾಡ್ತೀನಿ ಅಂತ ಹೇಳಿ ನನ್ನ ದೇವರ ಹತ್ರ, ಯೇಸು ಕ್ರಿಸ್ತನ ಹತ್ರ ನಿಮ್ಮ ಸೇವಕರಾದ ದೇವರ ಸೇವಕರು ಪಾಸ್ಟ್ಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ ಹತ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅಂಥ ಸೇವಕರಿಗೆ ಏನು ಮಾಡಿ, ನೀವು ಮಾನ ಮರ್ಯಾದೆ ಕೊಡ್ರಿ, ಅಂಥ ಸೇವಕರಿಗೆ ನೀವು ಏನು ಮಾಡಿರಿ, ಅವರಿಗೆ ಸನ್ಮಾನ ಮಾಡಿರಿ. ಯಾಕಂದ್ರೆ ಇವತ್ತು ನೀನು ಫಲ ಕೊಡದೇ ಇರುವಾಗ, ಇವತ್ತು ನೀನು ಪಾಪ ಮಾಡಿದ್ರು, ಇವತ್ತು ನೀನು ಭೂಮಿ ಮೇಲೆ ಜೀವಿಸ್ತಾ ಇದೆಯಾ, ಇವತ್ತು ಕೆಟ್ಟತನ ನಿನ್ನಲ್ಲಿ ತುಂಬಿಕೊಂಡ್ರು, ಇವತ್ತು ನೀನು ಬದುಕ್ತಾ ಇದೆಯಾ ಅಂದರೆ ಅದಕ್ಕೆ ಕಾರಣ ನಿನ್ನ ದೇವರು ಸೇವಕರು, ನಿನ್ನ ಮೇಲಿರುವಂಥ ನಿನ್ನ ದೇವ ಸೇವಕರು, ನಿನ್ನ ಪಾಸ್ಟ್ರುಗಳು ಇವತ್ತು ನಿನ್ನ ವಿಷಯದಲ್ಲಿ ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ದೇವರೇ ಅವನಿಗೆ ಅವಕಾಶ ಕೊಡ್ರಿ, ನಾನು ನಿನ್ನ ವಾಕ್ಯಗಳು ಇನ್ನೂ ಅವರಿಗೆ ಚೆನ್ನಾಗಿ ಬೋಧಿಸ್ತೇನೆ ಅಂಥೇಳಿ ನಿನ್ನ ಮೇಲೆ ಇಟ್ಟಿರುವಂಥ ದೇವ ಸೇವಕರು, ನಿನ್ನ ಆ ಮೇಲೆ ಇಟ್ಟಿರುವ ದೇವರ ದಾಸರು ನಿನಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೀನು ಅವರ ಪ್ರಾರ್ಥನೆ ಬಲದಿಂದ ನೀನು ಬದುಕ್ತಾ ಇದ್ದೀಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಅಂಜೂರದ ಮರ ಹಚ್ಚು ಹಸಿರಾಗಿತ್ತು, ವಿನ ಅದು ಫಲ ಕೊಡದೆ ಹೋಯಿತು.
ಅದು ಕಡ್ದಾಕ್ಬೇಕಂತ ದೇವರ ಅಪ್ಪಣೆ ಕೊಟ್ಟಿದಾಗ, ಯಜಮಾನನ ಅಪ್ಪಣೆ ಕೊಟ್ಟಿದಾಗ, ಬೇಡ ಯಜಮಾನನೇ ಇನ್ನೊಂದು ವರ್ಷ ನೋಡೋಣ, ಇದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕ್ತೀನಿ ಆಗಿದ್ದು, ಇದು ಚೆನ್ನಾಗಿ ಬೆಳೆಸ್ತೆ ಅಂಥೇಳಿ ಆಯಾ ಸಮಯದಲ್ಲಿ ಆ ಮರಕ್ಕೆ ಕಡಿದು ಹಾಕುವಂಥ ಪರಿಸ್ಥಿತಿ ಬಂದಿದಾಗ ಅಲ್ಲಿರುವಂಥ ತೋಟದಲ್ಲಿರುವಂಥ ಆಳು ಏನು ಮಾಡ್ತಾನೆ, ಆ ಮರಕ್ಕೆ ಏನು ಮಾಡ್ತಾನೆ, ಆತನು ಮತ್ತೊಂದು ವರ್ಷ ಕಾಲಾವಕಾಶ ಸಿಗುವಂತೆ ಆತನು ಪಡೆದುಕೊಳ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ನಿನ್ನ ಜೀವನದಲ್ಲಿ ನೀನು ಆಲೆಗೆ ಹೋಗಿ ದೇವರ ವಾಕ್ಯದಲ್ಲಿ ಬೆಳೀತಾ ಇಲ್ಲ, ಇವತ್ತು ನಿನಗಿರುವಂಥ ಕೆಟ್ಟ ಗುಣಗಳು, ಕೆಟ್ಟ ಚಟಗಳು ಬಿಡ್ತಾ ಇಲ್ಲ ಅಂದ್ರೆ, ಸೊ ಇವತ್ತು ನೀನು ಬದಲಾಗು. ಯಾಕಂದರೆ ದೇವರು ನಿನಗೆ ಲೋಕದಲ್ಲಿ ಕಳಿಸಿದಾಗ, ನಿನಗೆ ಇವತ್ತು ಅಂಜೂರದ ಮರ ಮಾಡಿ ನಿನಗೆ ಹಚ್ಚ ಹಸಿರು ಮಾಡಿರುವಾಗ, ಸೊ ದೇವರು ನಿನ್ನಲ್ಲಿ ಫಲ ನೋಡುವಂತನಾಗಿರ್ತಾನೆ, ನಿನ್ನಲ್ಲಿ ಫಲ ಹುಡುಕುವನಾಗಿರ್ತಾನೆ. ಅದಕ್ಕೆ ದೇವರು ನಿನಗೆ ಕೇಳುವಾಗ ಆ ಫಲ ನೀನು ದೇವರಿಗೆ ಕೊಡುವಂತನಾಗಿರು. ಇವತ್ತು ನೀನು ದೇವರಿಗೆ ನಂಬ್ಕೊಂಡು ಇವತ್ತು ನೀನು ಬೈಯುವಂಥದ್ದು, ಜಗಳ ಮಾಡುವಂಥದ್ದು, ಹೊಲಸು ಬೈಯುವಂಥದ್ದು, ಅನೇಕ ಕೆಟ್ಟ ಚಟಗಳಿಗೆ, ಬೀಡಿ, ಸಿಗರೇಟು, ಇವತ್ತು ಅನೇಕ ರೀತಿ ನೀ ಜಗಳ ಮಾಡುವಂಥ ಕೊಲೆ, ಹಾದರತನ, ದರೋಡೆ, ಇವೆಲ್ಲ ನೀ ಮಾಡ್ತಾ ಇದ್ರು ಇವತ್ತು ನೀನು ಬಿಟ್ಕೊಡ್ಬೇಕು. ಇವೆಲ್ಲ ನೀನು ದೇವರ ಆಲಯಕ್ಕೆ ಬಂದುಬಿಟ್ಟು ನೀ ದೇವರ ವಾಕ್ಯ ಕೇಳಿಬಿಟ್ಟು ಕೂಡ ನೀನು ಅವೆಲ್ಲ ಬಿಡಲಿಲ್ಲ ಅಂದರೆ, ಸೊ ದೇವರು ನಿನ್ನ ವಿಷಯದಲ್ಲಿ ತನ್ನ ಸೇವಕರಿಗೆ ಮಾತಾಡ್ತಾರೆ. ಆದರೆ ದೇವರ ಸೇವಕರು ನಿನ್ನ ವಿಷಯದಲ್ಲಿ, ದೇವರೇ ಅವನಿಗೆ ಅವಕಾಶ ಕೊಡ್ರಿ, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ದೇವರು ಸೇವಕರು ನಿನ್ನ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ನಿನ್ನ ಕಾಪಾಡ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಗನೇ, ನೀನೇನು ಮಾಡಬೇಕು, ದೇವರ ಕಡೆ ತಿರುಗೋಬೇಕು. ಯಾವಾಗಾಯಿತು ದೇವರು ಒಂದು ಸೊದೋಮ್ ಗೋಮರ ಪಟ್ಟಣ ನಾಶ ಮಾಡಬೇಕೆಂದಿದಾಗ, ಸೊ ದೇವರೇನು ಮಾಡಿದ್ರು, ಅಬ್ರಾಹ್ಮನಿಗೆ ಕೇಳಿಬಿಟ್ಟು ಮಾಡಬೇಕೆಂದಿದಾಗ, ಸೊ ಅಬ್ರಾಹ್ಮನ್ ಏನು ಮಾಡಿದನು, ಅವರೆಲ್ಲರ ವಿಷಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ದೇವರೇ, ಅಲ್ಲಿ ಇಷ್ಟು ಜನ ನೀತಿವಂತರಿದ್ರು, ನೀನು ಅದು ಸುಟ್ಟಾಕಬೇಡ. ದೇವರೇ, ಇಷ್ಟು ಜನ ನೀತಿವಂತರು ಇದ್ದರೆ ಅದನ್ನು ನೀನು ನಾಶ ಮಾಡಬೇಡ ಎಂಬುದಾಗಿ ಅಬ್ರಾಹ್ಮನು ದೇವರಲ್ಲಿ ಪ್ರಾರ್ಥಿಸಿದನು. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆಗ ಸೊ ಅಬ್ರಾಹ್ಮನ ಪ್ರಾರ್ಥನೆ ಕೇಳಿ ಸೊ ದೇವರೇನು ಮಾಡಿದನು, ಅದು ನಾಶ ಮಾಡದಂತೆ, ಆ ದೇಶವನ್ನು ನಾಶ ಮಾಡದಂತೆ ಆತನು ಕಾಪಾಡ್ಕೋತಾ ಬಂದಿದ್ದನು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮಗಿರುವಂಥ ದೇವರ ಸೇವಕರು ಇವತ್ತು ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ನೀನು ಬದಲಾಗಬೇಕು ಎಂಬುದಾಗಿ ದೇವರು ಸೇವಕರು ದೇವರ ವಾಕ್ಯವನ್ನು ಬೋಧಿಸುವಾಗ, ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ದೇವರ ಮಗನೇ, ನೀನು ದೇವರ ವಾಕ್ಯವನ್ನು ಕೇಳು. ದೇವರ ವಾಕ್ಯನ ಕೇಳಿ ರಕ್ಷಣೆ ಹೊಂದು. ಆ ದೇವರ ವಾಕ್ಯವನ್ನು ಕೇಳಿ ನಿನಗಿರುವಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಬಿಡು. ಯಾಕಂದ್ರೆ ಇವತ್ತು ನೀನು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಹೃದಯದಲ್ಲಿ ತನ್ನ ಕೆಟ್ಟ ಗುಣಗಳನ್ನು, ಒಂದು ಪಾಪದ ಗುಣಗಳನ್ನು ಇಟ್ಕೊಂಡು ನೀನು ಇದ್ದರೆ ಇವತ್ತು ನೀನು ಫಲ ಕೊಡದೆ ಇರ್ತೀಯ. ಇವತ್ತು ನೀನು ಫಲ ಕೊಡುವಂತನಾಗಿರ್ಬೇಕಂದ್ರೆ ನಿನಗಿರುವಂಥದ್ದೆಲ್ಲ ಕೆಟ್ಟತನ ಒಂದು ಬಿಟ್ಕೊಟ್ಟು ನೀನು ದೇವರಲ್ಲಿ ಫಲ ಹೊಂದು. ಸೊ ದೇವರು ನಿನ್ನಲ್ಲಿ ಅಪೇಕ್ಷೆ ಪಡುವಂಥ ಫಲ ಸೊ ನಿನ್ನಲ್ಲಿ ಪಡೆದುಕೋ. ಇವತ್ತು ದೇವರಿಗೆ ನೀನು ನಂಬ್ಕೊಂಡಿದ್ಯಾ, ನೀನು ಇರುವಂಥ ನಿನ್ನ ಪಾಪದ ಗುಣಗಳು ಬಿಟ್ಕೊಟ್ಟಿದ್ಯಾ ಅಂದ್ರೆ, ಸೊ ದೇವರು ನೀನು ಏನು ಮಾಡು, ಅನೇಕ ಜನರಿಗೆ ಹೋಗಿ ದೇವರ ವಾಕ್ಯ ಸಾರು. ನೀನು ಅನೇಕ ಜನರಿಗೆ ಅವರು ಆ ಕೆಟ್ಟತನ ಮಾಡುವಾಗ, ಪಾಪದ ಕೆಲಸ ಮಾಡುವಾಗ, ಕಳ್ಳತನ, ಸೂಳೆ, ವ್ಯಭಿಚಾರ, ಆದರತನ, ಮೋಸ, ವ್ಯಭಿಚಾರ ಮತ್ತು ದೊರೋಡೆ ಇಂಥ ಜನರ ಮಧ್ಯದಲ್ಲಿ ಹೋಗು. ಅವ್ರಿಗೆ ನೀನು ಕೂಡ ದೇವರ ವಾಕ್ಯ ಸಾರು. ನೀನು ಅವರಿಗೆ ಮಾದರಿಯಾಗಿರು. ನೀನು ಜೀವನದಲ್ಲಿ ಯಾವ ರೀತಿ ದೇವರ ವಾಕ್ಯ ಕೇಳಿ, ದೇವರ ಸೇವಕರ ಪ್ರಾರ್ಥನೆಯಿಂದ ದೇವರ ಸೇವಕರು ಕೇಳಿದಂಥ, ಅವ್ರು ಹೇಳಿದಂಥ ದೇವರ ವಾಕ್ಯವನ್ನು ಕೇಳಿ ನೀನು ಯಾವ ರೀತಿ ಬದಲಾಗಿ ಫಲ ಕೊಡುವಂತನಾಗಿದೆಯೋ, ಅದೇ ರೀತಿ ಇವತ್ತು ನೀನು ಇನ್ನೊಬ್ಬರ ಹತ್ರ ಹೋಗಿ ದೇವರಿಗೆ ಗೊತ್ತಿಲ್ಲದಂಥ ವ್ಯಕ್ತಿಗಳ ಮಧ್ಯದಲ್ಲಿ, ಯಾರು ಪಾಪದಲ್ಲಿದ್ದಾರೋ, ಯಾರು ಅಂಥ ಜನರ ಮಧ್ಯದಲ್ಲಿ ಹೋಗಿ ನೀನು ದೇವರ ಸುವಾರ್ತೆಯನ್ನು ಸಾರಿ ಅವರಿಗೆ ನೀನು ಫಲ ಕೊಡುವಂತೆಯನ್ನು ಮಾಡು. ಯಾಕಂದ್ರೆ ಸೊ ದೇವರ ವಾಕ್ಯ ಹೇಳುತ್ತದೆ, ನೀವು ಲೋಕದ ಕಡೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ, ಎಲ್ಲರಿಗೆ ನನ್ನ ಶಿಷ್ಯರನ್ನು ಮಾಡಿರಿ. ಸೊ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸನ ಮಾಡಿಸಿರಿ ಅಂತ ಹೇಳಿ ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ತನ್ನ ಶಿಷ್ಯರಿಗೆ ಕೊನೆಯ ಸಲ ಪರಲೋಕಕ್ಕೆ ಹೋಗಬೇಕಾದ್ರೆ ಆತನು ಆಜ್ಞಾಪಿಸಿ ಹೇಳು ಹೋಗ್ತಾರೆ. ಮತ್ತೇನು ಬರೋದು, ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಈ ಒಂದು ಆಜ್ಞೆ ಮಾಡಿದಂಥದ್ದು ನಾವು ನೋಡ್ತೇವೆ ರೀ.
ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವ ರೀತಿ ಅಂಜೂರ ಮರ ಫಲ ಕೊಡದೇ ಇರುವಾಗ ಸೊ ದೇವರದು ಕಡ್ದು ಹಾಕ್ತೆ ಅಂತ ಹೇಳಿದಾಗ ಸೊ ಅಲ್ಲಿ ಇರುವಂಥ ಆಳು ಏನು ಮಾಡಿದನು, ಇದೊಂದು ವರ್ಷ ಅವಕಾಶ ಕೊಡಿ ಯಜಮಾನನೇ, ಇದು ಚೆನ್ನಾಗಾಗಿದೆ, ನಾನು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ತೀನಿ, ಮುಂದಿನ ವರ್ಷ ಇದು ಫಲ ಕೊಡದೇ ಇರುವಾಗ ಇದನ್ನು ಕಡಿದು ಹಾಕಿರಿ ಎಂಬುದಾಗಿ ಆತನು ಅಲ್ಲಿ ಏನು ಮಾಡಿದನು, ಸೊ ಯಜಮಾನ ಹತ್ರ ಕಾಲಾವಶ ಪಡೆದುಕೊಂಡನು. ಇವತ್ತು ನಾನು ನೀನು ಕೂಡ ಸೊ ದೇವರ ಆಲಯದಲ್ಲಿ ಹೋಗ್ತಾ ಇದ್ದೆ, ದೇವರ ವಾಕ್ಯ ಕೇಳಿಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ಇವತ್ತು ನಾವು ಬದಲಾಗ್ತಾ ಇಲ್ಲ. ಇವತ್ತು ನಮ್ಮ ಗುಣಗಳು, ನಮ್ಮ ಚಟಗಳು, ನಮ್ಮ ಪಾಪದ ಅಕೃತ್ಯಗಳು ಬಿಡದೆ ಇವತ್ತು ನಾವು ಬದುಕ್ತಾನೆ ಇದ್ದೀವಿ ಅಂದರೆ ಇವತ್ತು ನನ್ನ ಮೇಲೆ ನಿನ್ನ ಮೇಲೆ ದೇವರಿಟ್ಟ ಸೇವಕರು. ಹಲ್ಲೆಲೂಯಾ. ಆ ದೇವರ ಸೇವಕರು ಏನು ಮಾಡ್ತಾ ಇದ್ದಾರೆ, ನಿನಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನಿನ್ನ ವಿಷಯದಲ್ಲಿ ಅವರು ಕಾಲಾವಕಾಶ ತೆಗೆದುಕೊಳ್ತಾ ಇದ್ದಾರೆ. ದೇವರ ಹತ್ರ ಮೊರೆ ಇಡ್ತಾ ಇದ್ದಾರೆ, ದೇವರೇ ನಿನ್ನ ಮಗನಿಗೆ ನೀ ಇನ್ನೂ ಟೈಮ್ ಕೊಡು, ನಾನೇನು ಮಾಡ್ತೀನಿ ಅವನ ಹೃದಯದಲ್ಲಿ ಆಳವಾಗಿ ನಾನು ಮಾಡ್ತೀನಿ, ದೇವರ ವಾಕ್ಯ ನಿನ್ನ ವಾಕ್ಯ ಬಿತ್ತೀನಿ, ಅವನಿಗೆ ನಿನ್ನ ಕಡೆ ತಿರುಗಿಸ್ತೀನಿ ಅಂಥೇಳಿ ದೇವರ ಸೇವಕರು, ದೇವರ ಸಭಾಪಾಲಕರು, ನಿನ್ನ ಸಭಾಪಾಲಕರು, ದೇವರ ದಾಸರು ನಿನ್ನ ವಿಷಯದಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು, ಅಂಥ ಸೇವಕರಿಗೆ ನೀನು ತಿರಸ್ಕಾರ ಮಾಡಬೇಡ. ಅಂಥ ಸೇವಕರು ನಿನಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅಂಥ ಸೇವಕರ ವಿಷಯದಲ್ಲಿ ನೀನು ಕೃತಜ್ಞತೆ ಉಳ್ಳವಾಗಿರು. ಯಾಕಂದ್ರೆ ಸೊ ದೇವರು ಏನ್ ಮಾಡಿದ್ದಾರೆ, ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನವನ್ನು ದೇವರು ಆತನ ಸೇವಕರ ಪ್ರಾರ್ಥನೆ ಕೇಳಿ ಇವತ್ತು ನಿನಗೆ ಆಶೀರ್ವಾದ ರೆಡಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಈ ಒಂದು ದ್ರಾಕ್ಷ ತೋಟ ಎಂಬ ಲೋಕದಲ್ಲಿ ಇವತ್ತು ದೇವರು ನಮಗೆ ಅಂಜೂರದ ಮರವಾಗಿ ಇವತ್ತು ನಮಗ ಮಾಡಿರುವಾಗ ಇವತ್ತು ನಾವು ಹಚ್ಚ ಹಸಿರಾಗಿ ನಾವು ದೇವರಿಗೆ ಫಲ ಕೊಡುವರಾಗಿರಬೇಕು. ಆ ಮರದಂತೆ ನಾವು ಹಚ್ಚ ಹಸಿರಾಗಿ ಫಲ ಕೊಡದೆ ಹೋದಾಗ ದೇವರದು ಕಡ್ದಾಕಂತ ಅಪ್ಪಣೆ ಕೊಟ್ಟರು. ಇವತ್ತು ನಾವು ನೋಡೋಕೆ ಕೇವಲ ಇವತ್ತು ಕ್ರಿಶ್ಚನ್ ಆಗದಂತೆ, ನಾವು ನೋಡೋಕ್ಕೆ ಕ್ರೈಸ್ತರಾಗದಂತೆ ಇವತ್ತು ಕ್ರಿಶ್ಚನು ಸೊ ದೇವರ ಮಕ್ಕಳು ಇವತ್ತು ನಮ್ಮಲ್ಲಿ ಎಂಥ ಗುಣಗಳಿರಬೇಕು, ದೇವರಿಗೆ ನಾವು ಎಂಥ ಫಲ ಕೊಡಬೇಕೆಂಬುದಾಗಿ ನಾವು ತಿಳಿದುಕೊಂಡು ಸೊ ದೇವರಿಗೆ ನಾವು ಫಲ ಕೊಡುವರಾಗಿರಬೇಕು. ಸೊ ದೇವರು ಯಾವಾಗಾಯಿತು ನಮ್ಮ ಹತ್ರ ಬಂದು ನಮ್ಮ ಒಂದು ಅಂಜೂರ ಮರವಾಗಿರುವ ನಮ್ಮ ಹತ್ರ ಬಂದು ನಮ್ಮಲ್ಲಿ ಫಲ ದೇವರು ಒಂದು ಹುಡುಕಿದಾಗ ಸೊ ದೇವರು ನಮಗೆ ಫಲ ಕೇಳಿದಾಗ ನಾವೇನು ಮಾಡ್ಬೇಕ್ರಿ, ನಾವು ದೇವರಿಗೆ ಫಲ ಕೊಡುವಂತರಾಗಿರಬೇಕು. ಅದು ಫಲ ಯಾವ ಫಲ? ದೇವರ ಆತ್ಮಿಕವಾದ ಫಲ. ಸೊ ನಾವು ನಂಬ್ಕೊಂಡಿದ್ದಾಗ ನಾವು ಬದಲಾಗಬೇಕು. ನಮ್ಮ ಮನೆಯಲ್ಲಿ, ನನ್ನ ಕುಟುಂಬ, ನಮ್ಮ ಊರಲ್ಲಿ, ಇವತ್ತು ನಾವು ಕೆಲಸ ಮಾಡೋಂಥ ಸ್ಥಳದಲ್ಲಿ ಕೂಡ ನಾವೇನು ಮಾಡಬೇಕು, ದೇವರ ವಾಕ್ಯ ಸಾರಬೇಕು. ನಾವು ರಕ್ಷಣೆ ಹೊಂದಿದಾಗ ಇವತ್ತು ಇನ್ನೊಬ್ಬ ಬೇರೆ ಜನರಿಗೆ ಕೂಡ ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಸ್ಬೇಕ್ರಿ. ಇದೇ ನಾವು ದೇವರಿಗೆ ಕೊಡುವಂಥ ಫಲವಾಗಿದೆ. ಇವತ್ತು ನೀನು ನಂಬ್ಕೊಂಡಿದ್ಯಾ, ಇವತ್ತು ನೀನು ಎಷ್ಟು ಜನ ದೇವ್ರ ಕಡೆ ತಿರುಗಿಸಿದ್ಯಾ, ಎಷ್ಟು ಜನರು ನೀನು ದೇವ್ರ ವಾಕ್ಯ ಹೇಳಿದೆ, ಇವತ್ತು ನೀನು ದೇವರ ವಾಕ್ಯ ಗೊತ್ತಾಗಿದೆ, ಇವತ್ತು ನೀನು ದೇವರ ಆಶೆ ಪಡೆದುಕೊಂಡಿದ್ದಿ, ಇವತ್ತು ದೇವರ ಫಲ ನೀ ಹೊಂದ್ಕೊಂಡಿದ್ದ ಅಂದಮೇಲೆ ಇವತ್ತು ನೀ ಎಷ್ಟು ಜನರಿಗೆ ದೇವರ ವಾಕ್ಯ ಸಾರಿದ್ಯಾ, ಇವತ್ತು ಎಷ್ಟು ಜನರಿಗೆ ನೀನು ಆಶೀರ್ವಾದವಾಗಿದೆ ಅಂತ ಹೇಳಿ ದೇವರು ನನಗೂ ನಿನಗೂ ಕೇಳುವರಾಗಿರ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರ ಆಲಯಕ್ಕೆ ಹೋಗುವಾಗ ನಿನಗಿರುವಂಥ ಪಾಪದ ಗುಣಗಳನ್ನು ಬಿಟ್ಟು ಸುಳ್ಳಾಡುವುದು, ಮೋಸ ಮಾಡೋದು, ವ್ಯಭಿಚಾರ, ಅತ್ಯಾಚಾರ ಮಾಡೋದು, ಒಂದು ಸುಳ್ಳಾಡುವಂಥದ್ದು, ಮೋಸ, ದೊರಡೆ ಮಾಡುವಂಥ ಇಂಥ ಎಲ್ಲ ಗುಣಗಳು ಬಿಟ್ಕೊಟ್ಟು ನೀನು ದೇವರಿಗೆ ಫಲ ಕೊಡುವಂತರಾಗಿರು. ಯಾಕಂದರೆ ನೀನು ಆ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಕೇಳಿಕೊಂಡು ಕೂಡ ನೀನು ಇವತ್ತು ನಿನ್ನ ಒಂದು ಬದುಕನ್ನು ನೀನು ಬದಲಾಗಿಸಲಿಲ್ಲ ಅಂದರೆ, ಇವತ್ತು ನೀನು ಜೀವನವನ್ನು ಬದಲಾಗಿ ಮಾಡಲಿಲ್ಲ ಅಂದರೆ, ಸೊ ದೇವರು ಯಾವ ರೀತಿ ಅಂಜೂರ ಮರಕ್ಕೆ ಆ ದಾಸನಿಗೆ ಹೇಳಿದರು ಕಡ್ದಾಕಂತ ಹೇಳಿ, ಅದೇ ರೀತಿ ಇವತ್ತು ನಮಗೆ ಕೂಡ ಇವತ್ತು ದೇವರ ವಿಷಯದಲ್ಲಿ ನಾವು ದೇವರ ವಾಕ್ಯ ಕೇಳಿಕೊಂಡು ನಮ್ಮ ಜೀವನ ಬದಲಾಯಿಸ್ತಿದ್ದರೆ, ನಮಗಿರುವಂಥ ಕೆಟ್ಟ ಗುಣಗಳು ಬಿಡದೇ ಹೋದಾಗ ಸೊ ದೇವರೇನು ಮಾಡ್ತಾರೆ, ಅವರು ನಮಗೂ ಕೂಡ ಈ ಒಂದು ಅಂಜೂರದ ದ್ರಾಕ್ಷರು ತೋಟ ಎಂಬ ಈ ಲೋಕದಿಂದ ದೇವರು ನಮಗೂ ಏನು ಮಾಡ್ತಾರೆ, ಕೆತ್ತು ಹಾಕ್ತಾರೆ, ಕಡಿದು ಹಾಕ್ತಾರೆ. ಅಂದರೆ ನಮಗೆ ಮರಣ ಬರುತ್ತೆ, ಮತ್ತು ನಾವು ಪಾಪದಲ್ಲಿ ಇದ್ದುಕೊಂಡು ನಾವು ಸತ್ತರೆ ನಾವು ನರಕಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ಇವತ್ತು ದೇವರ ಸೇವಕರು ಇವತ್ತು ಕಾಲಾವಕಾಶ ಕೊಂಡು ದೇವರ ಹತ್ರ ಕಾಲಾವಕಾಶ ಕೇಳಿಕೊಂಡು ಇವತ್ತು ನಿನಗೋಸ್ಕರ ಪ್ರಾರ್ಥನೆ ಮಾಡುವಾಗ ಸೊ ದೇವರ ಪ್ರಾರ್ಥನೆಯನ್ನು ಕೇಳಿ, ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಗುಣಗಳನ್ನು ಬದಲಾಯಿಸಿ ದೇವರಲ್ಲಿ ಬೆಳೆಯಿರಿ. ಮತ್ತು ನೀವು ದೇವರಿಗೆ ನಂಬಿಕೊಂಡು ರಕ್ಷಣೆ ಹೊಂದಿ ಅನೇಕ ಜನರಿಗೆ ಕೂಡ ನೀವು ದೇವರ ಒಂದು ದೇವರ ಸುವಾರ್ತೆಯನ್ನು ಸಾರಿ ಅನೇಕ ಜನರಿಗೆ ನೀವು ದೇವರ ಕಡೆಗೆ ತಿರುಗಿಸಿ ದೇವರಿಗೆ ಫಲ ಕೊಡುವಂತರಾಗಿರ್ರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ದೇವರು ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಫಲ ಕೊಡುವಂತೆ ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 ಸೆಕೆಂಡ್. ಮೇ ಗಾಡ್ ಬ್ಲೆಸ್ ಯು
and your family. Amen. Amen. Thank you, Jesus. Praise the Lord.